ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಪರಿಷ್ಕರಣೆ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಡಿ ಕೆ ಶಿವಕುಮಾರ್ ಅವರು. ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದರೆ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಗೊತ್ತಾಗುತ್ತೆ. ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ವೆಲ್ಕಮ್, ಹಾಗೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವೀಡಿಯೋಸ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಯೋಜನೆ ಬಗ್ಗೆ ಆಗಿರ್ಬೋದು ಅಥವಾ ಹೊಸ ಅಪ್ಡೇಟ್ಸ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ತಿಳಿಸ್ತಿರ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ಅಧಿಕಾರಿಗಳ ಸಭೆನ ಮಾಡಿ ಸುದ್ದಿಗೋಷ್ಠಿನ ಕೂಡ ನಡೆಸ್ತಾರೆ ಡಿ ಕೆ ಶಿವಕುಮಾರ್ ಅವರು. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ತಿಳಿಸ್ತಾರೆ. ಇದ್ರ ಬಗ್ಗೆ ಕೇಳಿದಾಗ ಇದಕ್ಕೆ ಅಂತಲೇ ನಾವು 20 ಕೋಟಿ ಹಣನ ಮೀಸಲಿಟ್ಟಿದ್ದೀವಿ. ಹಾಗೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ. ಗ್ಯಾರಂಟಿ ಯೋಜನೆಗಳ ಅಧಿಕಾರಿಗಳ ಕಮಿಟಿ ಏನಿದೆ ಆ ಒಂದು ಆಫೀಸರ್ಸ್ ಜೊತೆ ಎಲ್ಲ ಮಾತಾಡ್ತಾ ಇದ್ದೀವಿ. ಆ ಫಾರ್ಮಲ್ಲಿ ಯಾವ್ಯಾವ ಕ್ವಶನ್ಸ್ ಇರಬೇಕು, ಯಾವ್ದಾವ್ದು ಕೇಳಬೇಕು, ಏನೆಲ್ಲ ಚೆಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ. ಹಾಗೆ 20 ಕೋಟಿ ಹಣ ಕೂಡ ಮೀಸಲಿಟ್ಟಿದ್ದೀವಿ. ಇದಕ್ಕೆ ಬಯೋಮೆಟ್ರಿಕ್ ಕಡ್ಡಾಯ ಅಂತ ಹೇಳಿದ್ದಾರೆ. ಅವರು ಹೇಳಿರೋ ಪ್ರಕಾರ ಅಧಿಕಾರಿಗಳೇ ಮನೆಗೆ ಬಂದು ಡಾಕ್ಯುಮೆಂಟ್ಸ್ನೆಲ್ಲ ಚೆಕ್ ಮಾಡ್ತಾರೆ. ನಿಮ್ಮ ಬಯೋಮೆಟ್ರಿಕ್ ಆಗಿರ್ಬೋದು, ನಿಮ್ಮ ಫೋಟೋನೇನ ಇರೋದು, ಹಾಗೆ ನಿಮಗೆ ನಿಮ್ಮ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ನಿಮ್ಮ ಅಡ್ರೆಸ್ ಆಗಿರ್ಬೋದು, ಹೆಸರಾಗಿರ್ಬೋದು, ಫೋನ್ ನಂಬರ್ ನಿಮ್ಮದೇ ಲಿಂಕ್ ಮಾಡಿರಬೇಕು. ನೀವು ಅಪ್ಲೈ ಮಾಡಿ ಬೇರೆ ಇನ್ಯಾರ್ದೋ ಫೋನ್ ನಂಬರ್ ಕೊಡ್ತೀನಿ ಅಂತಂದರೆ ಅದು ಕೂಡ ಒಪ್ಪೋದಿಲ್ಲ. ನಿಮ್ಮದೇ ಆಗಿರಬೇಕು, ನಿಮ್ಮ ಹಸ್ಬೆಂಡ್ದು, ನಿಮ್ಮ ಮಕ್ಕಳದು. ಸೊ ಈ ಥರದ್ದು ಯಾರ್ದು ಆಗಿರಬಾರ್ದು, ನಿಮ್ಮ ಫೋನ್ ನಂಬರೇ ಆಗಿರಬೇಕು. ಹಾಗೆ ಬ್ಯಾಂಕ್ ಅಕೌಂಟು ಅಷ್ಟೇ, ನಿಮ್ಮ ಬ್ಯಾಂಕ್ ಅಕೌಂಟೇ ಲಿಂಕ್ ಮಾಡಿರಬೇಕು. ಯಾರ ಹೆಸರಲ್ಲಿ ಈ ಒಂದು ಅರ್ಜಿ ಸಲ್ಲಿಸಿ ಹಣ ತೊಗೊಳ್ತಿರ್ತೀರ ಅವರ ಅಕೌಂಟ್ನೇ ಲಿಂಕ್ ಮಾಡಿರಬೇಕು. ಹಸ್ಬೆಂಡ್ ಅಥವಾ ಮಕ್ಕಳದು, ನಮ್ಮನೆಯವ್ರದ್ದೇನಲ್ಲ, ನಮ್ಮ ಹಸ್ಬೆಂಡೇ ಅಲ್ಲ ಅಂತ ಬೇರೆಯವ್ರದ್ದು ಲಿಂಕ್ ಮಾಡಿದರೆ ನಿಮ್ಮದು ಈ ಸ್ಕೀಮ್ ಕಟ್ ಆಗುತ್ತೆ. ಸೊ ನಿಮ್ಮ ಅಕೌಂಟೇ ಲಿಂಕ್ ಮಾಡಿರಬೇಕು. ಇದನ್ನು ಸ್ಪೆಸಿಫೈ ಮಾಡಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅವರ ಅಕೌಂಟ್ ನಂಬರೇ ಆಗಿರಬೇಕು. ಹಾಗೆ ಅವರ ಫೋನ್ ನಂಬರ್, ಅಡ್ರೆಸ್, ಫೋಟೋ, ಹಾಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ಕರ್ನಾಟಕದ ಬ್ಯಾಂಕ್ ಅಕೌಂಟೇ ಆಗಿರಬೇಕು. ಹಾಗೆ ಅಡ್ರೆಸ್ಸು ಕೂಡ ಅಷ್ಟೇ, ನೀವು ಯಾವ ಅಡ್ರೆಸ್ ಕೊಟ್ಟಿರ್ತೀರಾ, ನೀವೆಲ್ಲಿರ್ತೀರಾ, ಹಾಗೆ ನಿಮ್ಮ ಫೋನ್ ನಂಬರ್, ಫೋಟೋ, ಬಯೋಮೆಟ್ರಿಕ್ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಕೂಡ ಯಾವಾಗಿಂದ ಶುರು ಮಾಡ್ತಾರೆ ಪರಿಷ್ಕರಣೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ನ ಕೊಟ್ಟಿಲ್ಲ. ಒಟ್ಟಿನಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಯಾವ ಫಾರ್ಮ್ನೆಲ್ಲ ಯಾವ ಕ್ವಶನ್ಸ್ ಇರಬೇಕು ಏನು ಅನ್ನೋದ್ರ ಬಗ್ಗೆ ತಯಾರಿ ನಡೆದಿದೆ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಈ ಒಂದು ಪರಿಷ್ಕರಣೆ ಕೂಡ ಶುರುವಾಗುತ್ತೆ. ಯಾಕಂದರೆ ಗೃಹಜ್ಯೋತಿದು ಕೂಡ ಯಾವಾಗ ಏನು ಅಂತ ಹೇಳಿರಲಿಲ್ಲ. ಸಡನ್ನಾಗಿ ಜುಲೈ 1 ಗೃಹಜ್ಯೋತಿ ಪರಿಷ್ಕರಣೆ ಶುರುವಾಗ್ಬಿಡ್ತು. ಸೊ ಗೃಹಲಕ್ಷ್ಮಿದು ಕೂಡ ಹೇಳೋಕ್ಕಾಗಲ್ಲ, ಯಾವಾಗ ಬೇಕಾದ್ರೂ ಕೂಡ ಅವರು ಸ್ಟಾರ್ಟ್ ಮಾಡಿಬಿಡ್ಬೋದು. ಸೊ ಹಾಗಾಗಿ ಎಲ್ಲದೂ ಕೂಡ ಡಾಕ್ಯುಮೆಂಟೆಡ್ ಇಟ್ಕೊಳ್ಳಿ. ನಿಮ್ಮ ಅಕೌಂಟೇ ಲಿಂಕ್ ಆಗಿರಬೇಕಂತೆ, ನಿಮ್ಮ ಫೋನ್ ನಂಬರೇ ಕೊಟ್ಟಿರಬೇಕಂತೆ. ಅಧಿಕಾರಿಗಳು ಬಂದಾಗ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಾರೆ. ಅದರಲ್ಲಿ ಒಂದು ರಾಂಗ್ ಇತ್ತು, ಒಂದು ಬೇರೆಯವ್ರದ್ದು ಕೊಟ್ಟಿದ್ದೀರ ಅಂದರೂ ಕೂಡ ನಿಮ್ಗೆ ಯೋಜನೆಯಿಂದ ಹಣ ಬರೋದು ಕ್ಯಾನ್ಸಲ್ ಆಗುತ್ತೆ. ಇದ್ರ ಬಗ್ಗೆ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನಮಗೆ ಯಾರನ್ನು ಕೂಡ ಈ ಒಂದು ಯೋಜನೆಯಿಂದ ಹೊರಗಿಡಕ್ಕೆ ಇಷ್ಟ ಇಲ್ಲ. ಬಟ್ ಏನಂದರೆ ಈ ಒಂದು ಪರಿಷ್ಕರಣೆ ಮಾಡ್ತಿರೋ ಉದ್ದೇಶ ಅನರ್ಹರನ್ನ ಈ ಒಂದು ಯೋಜನೆಯಿಂದ ದೂರ ಇಡಬೇಕು ಅಂತ. ಯಾಕಂದರೆ ತುಂಬ ಜನ ಮೋಸ ಮಾಡಿದ್ದಾರೆ ಸರ್ಕಾರಕ್ಕೆ, ತೀರ್ಕೊಂಡಿರೋರಾಗಿರ್ಬೋದು ಅಥವಾ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅವರೆಲ್ಲ ಅಪ್ಲೈ ಮಾಡಲೇಬಾರ್ದು ಅಂತ ಇತ್ತು, ಬಟ್ ಅಂಥವ್ರುಗಳು ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಸರ್ಕಾರಕ್ಕೂ ಕೂಡ ಇದರಿಂದ ತುಂಬಾ ಲಾಸ್ ಆಗ್ತಿರೋ ಕಾರಣ ಈ ಒಂದು ಪರಿಷ್ಕರಣೆ ಮಾಡ್ತಿರೋದು. ಗೃಹಜ್ಯೋತಿದು ಆಲ್ರೆಡಿ ಶುರುವಾಗಿದೆ. ಗೃಹಲಕ್ಷ್ಮಿದು ಕೂಡ ಇಂಥ ದಿನನೇ ಅಂತ ಹೇಳಿಲ್ಲ ಸ್ಪೆಸಿಫೈ ಆಗಿ, ಒಟ್ಟಿನಲ್ಲಿ ಮಾಡೋದಂತೂ 100% ಕರೆಕ್ಟು, ನಿಜ. ಬಯೋಮೆಟ್ರಿಕ್ ಕಂಪಲ್ಸರಿ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಮತ್ತೆ ಖಂಡಿತ ನೆಕ್ಸ್ಟ್ ಅಪ್ಡೇಟ್ಸ್ ಮೇಲೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಯಾವಾಗಿಂದ ಏನು ಅಂದ್ಬಿಟ್ಟು. ಈ ಒಂದು ಗೃಹಲಕ್ಷ್ಮಿ ಪರಿಷ್ಕರಣೆ ಏನಿದೆ ಇದು ಸಚಿವ ಸಂಪುಟ ವಿಸ್ತರಣೆ ಆದಮೇಲೆ ಶುರು ಮಾಡ್ತಾರಾ ಅಥವಾ ಈಗಲೇ ಮಾಡಿಬಿಡ್ತಾರೆ ಹೇಳೋಕ್ಕಾಗಲ್ಲ. ಯಾಕಂದರೆ ಸಚಿವ ಸಂಪುಟ ವಿಸ್ತರಣೆ ಆದಮೇಲೆ ಮಾಡ್ಬೋದು ಅಂತ ಇತ್ತು, ಬಟ್ ಹೇಳೋಕ್ಕಾಗಲ್ಲ. ಯಾಕಂದರೆ ಈ ಗೃಹಜ್ಯೋತಿ ನೋಡಿ ಸಡನ್ನಾಗಿ ಶುರು ಮಾಡಿಬಿಟ್ರು ಜುಲೈ 1 ಹಂಗೆ ಗೃಹಲಕ್ಷ್ಮಿದು ಕೂಡ ಶುರು ಮಾಡಿಬಿಡ್ತಾರೆ ಏನು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಇಲ್ಲ. ಒಟ್ಟಿನಲ್ಲಿ ಮಾಡೋದಂತೂ ನಿಜ. ಅದ್ರ ಬಗ್ಗೆ ತಯಾರಿ ಕೂಡ ಜೋರಾಗಿ ನಡೆದಿದೆ. ಸೊ ಹಾಗಾಗಿ ಯಾವಾಗ ಮಾಡ್ತಾರೆ ಏನು ಹೇಳೋಕ್ಕಾಗೋದಿಲ್ಲ.
ಅವ್ರು ಸ್ಪೆಸಿಫೈ ಹೇಳೂ ಇಲ್ಲ ಇಂಥ ದಿನ ಶುರುವಾಗುತ್ತೆ ಏನು ಅನ್ನೋದ್ರ ಬಗ್ಗೆ, ನೀವೇ ಹೋಗ್ಬೇಕಾ ಅಥವಾ ಅಧಿಕಾರಿಗಳೇ ಮನೆಗೆ ಬರ್ತಾರಾ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾಗಿ ಏನೂ ಹೇಳಿಲ್ಲ. ನೋಡೋಣ ಹೆಂಗಾಗುತ್ತೆ ಏನು ಅಂತ. ಒಟ್ಟಿನಲ್ಲಿ 31ನೇ ಕಂತಿನ ಹಣ ಅಂತೂ ಬಿಡುಗಡೆ ಆಗಿದೆ. ಸೊ ನೀವು ಕಾಮೆಂಟ್ ಮಾಡಿ, ನಿಮ್ಗೇನಾದ್ರು 31ನೇ ಕಂತಿನ ಹಣ ಆಲ್ರೆಡಿ ಬಂದಿದೆಯಾ ಅಂತ. ತುಂಬ ಜನಕ್ಕೆ ಬಂದಿರಲ್ಲ ಅಂತಲೇ ನೀವುಗಳು ಕಮೆಂಟ್ ಮಾಡೋದು. ಯಾಕಪ್ಪ ಅಂತಂದರೆ ತುಂಬ ಸ್ಲೋ ಆಗಿ ಹಣ ಹಾಕ್ತಿದ್ದಾರೆ. ಪ್ರತಿ ಕಂತಿನ ಹಣ ಈಗ ಲಾಸ್ಟ್ ಟೈಮ್ ಎಲ್ಲ ಹಣ ಜಮೆ ಮಾಡಿದಾಗ ಒಂದು 3-4 ದಿನದಲ್ಲೇ ಆಲ್ರೆಡಿ ಒಂದು 50-60%ಗೆ ಜಮೆ ಆಗಿಬಿಟ್ಟಿತ್ತು. ಬಟ್ ಈ ಸತಿ ತುಂಬ ಕಡಿಮೆ ಜನಕ್ಕೆ ತುಂಬ ನಿಧಾನವಾಗಿ ಹಣ ಹಾಕ್ತಿದ್ದಾರೆ. ಬೇಕಂತಲೇ ಹಾಕ್ತಿದ್ದಾರೆ ಅಥವಾ ಟೆಕ್ನಿಕಲ್ ಇಶ್ಯೂ ಇದೆ ಏನು ಅನ್ನೋದ್ರ ಬಗ್ಗೆ ಕೂಡ ಅಪ್ಡೇಟ್ ಇಲ್ಲ. ಒಟ್ಟಿನಲ್ಲಿ ಹಣ ಜಮೆ ಆಗ್ತಿರೋದಂತೂ ನಿಜ. ಯಾಕಂದರೆ ಸಾಕಷ್ಟು ಜನ ನೀವುಗಳು ಕೂಡ ಕಮೆಂಟ್ ಮಾಡಿದ್ದೀರಾ, ನಮ್ಮದು ಮೈಸೂರು ಬಂದಿದೆ, ಬೆಂಗಳೂರು ಬಂದಿದೆ ಅಂತ. ಸೊ ಬರ್ತಾ ಇದೆ, ಬಟ್ ಪರ್ಸೆಂಟೇಜ್ ತುಂಬಾ ಕಡಿಮೆ ಹಣ ಜಮೆ ಮಾಡ್ತಿರೋ ಪರ್ಸೆಂಟೇಜು. ಸೊ ಹಾಗಾಗಿ ನಿಮ್ಗಳಿಗೂ ಕೂಡ ಬರೋದು ಲೇಟ್ ಆಗ್ಬೋದು. ದಯವಿಟ್ಟು ಪೇಷನ್ಸಿಂದ ವೆಯ್ಟ್ ಮಾಡಿ. ಖಂಡಿತವಾಗ್ಲೂ ಹಣ ಜಮೆ ಆಗಿರೋದಂತೂ ನಿಜ. ಇವಾಗ ನೀವು ವಿಡಿಯೋ ನೋಡ್ತಿರೋದ್ರಲ್ಲಿ ನಿಮಗೂ ಏನಾದ್ರು ನಿನ್ನೆ ಮೊನ್ನೆ ಅಥವಾ ಇವತ್ತು ಬೆಳಗ್ಗೆ ಬಂದಿದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನೀವು ಯಾವ ಜಿಲ್ಲೆ ಅನ್ನೋದು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಿಮ್ಮ ಊರಿಂದ ಯಾರ ವಿಡಿಯೋ ನೋಡ್ತಿದ್ರೆ ಅವ್ರಿಗೂ ಕೂಡ ಕನ್ಫರ್ಮೇಷನ್ ಸಿಗುತ್ತೆ. ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಜನಾ ಸುಳ್ಳ ಅಂತ. ಯಾಕಂದರೆ ಸುಮ್ಮನೆ ಕಮೆಂಟ್ ಮಾಡಿಬಿಡ್ತಾರೆ ಸುಳ್ಳು ಸುದ್ದಿ ಅಂತ. ಸೊ ಸುಳ್ಳು ಸುದ್ದಿ ಹೇಳಿ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ನನಗೂ ಇಷ್ಟನೂ ಇಲ್ಲ, ಹಾಗೆ ನನಗೂ ಟೈಮ್ ಇಲ್ಲ. ಸೊ ಹಾಗಾಗಿ ಹಣ ಜಮೆ ಆಗಿರೋದ್ರ ಬಗ್ಗೆ ನಿಮಗೆ ತಿಳಿಸಿದ್ದೀನಿ. ಜಮೆ ಆಗಿರೋದ್ರ ಬಗ್ಗೆ ಆಗಿದೆ ಅದಕ್ಕೆ ಆಗಿದೆ ಅಂತ ತಿಳಿಸಿದ್ದೀನಿ ಅಷ್ಟೇ. ಸೊ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮಗೆ ಹಣ ಬಂದಿದೆ ಅಂದರೆ ಹಣ ಬಂದಿದ್ರು ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ, ಆಗ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.